ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪನ್ನೀರ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಒಳ್ಳೆ ಟೇಸ್ಟಿ ಹೆಲ್ತಿ ಬಿರಿಯಾನಿ. ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲ್ ದಮ್ ಬಿರಿಯಾನಿ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಫಸ್ಟು ಒಂದು 1/4 ಲೀಟ್ರು ಮೊಸರು, ಗಟ್ಟಿ ಮೊಸರು ತಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿನ, ಆಮ್ಚೂರ್ ಪೌಡರ್ 1 ಟೇಬಲ್ ಸ್ಪೂನು, ಡ್ರೈ ಮ್ಯಾಂಗೋ ಪೌಡರ್ ಇದು 1 ಟೇಬಲ್ ಸ್ಪೂನು, ಧನಿಯಾ ಪೌಡರು 1 ಟೇಬಲ್ ಸ್ಪೂನು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. 1 ಟೀ ಸ್ಪೂನು ಸಾಲ್ಟು, ಕಸೂರಿ ಮೇಥಿಯನ್ನು ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು. ನಾವು ಒಂಥರ ಪುಡಿ ಪುಡಿ ಮಾಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ 200 ಗ್ರಾಮ್ ಪನ್ನೀರ್ ತಗೊಂಡು ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ಈ ಪನ್ನೀರಿಗೆ ನಾವು ಕರ್ಡ್ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಎಲ್ಲ ಈವನ್ನಾಗಿ ಎಲ್ಲ ಕಡೆನೂ ಅದು ಪನ್ನೀರ್ಗೆ ಸ್ಪ್ರೆಡ್ ಆಗಬೇಕು. ಇದಾಗಿದೆಯಲ್ಲ, ಇದು ಅರ್ಧ ಗಂಟೆ ಇದನ್ನು ನೆನೆಯೋಕೆ ಬಿಡಬೇಕು. ಒಂದು ಪಾತ್ರೆ ತೊಗೊಂಡು ಪಾತ್ರೆ ನೀರು ಕಾಯಕ್ಕಿಟ್ಟು ಅದರಲ್ಲಿ 1 ಇಂಚು ಚಕ್ಕೆ, 2 ಲವಂಗ, 1 ಬಿರಿಯಾನಿ ಎಲೆ ಮತ್ತು 1 ಟೀ ಸ್ಪೂನು ಸೋಂಪು, 1 ಮರಾಠಿ ಹೂವು, ಟೇಸ್ಟ್ಗೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ನಾನು 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. 1 ಟೀ ಸ್ಪೂನು ಎಣ್ಣೆ ಹಾಕೋದ್ರಿಂದ ಅನ್ನ ಉದುರುದ್ರಾಗುತ್ತೆ. ಈಗ ನೆನೆಸಿರೋಂಥ ಬಾಸ್ಮತಿ ಅಕ್ಕಿನ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು. ಅರ್ಧ ಗಂಟೆ ನೆನೆಸ್ಬೇಕಿದು. ಈಗ ಅನ್ನ ಥರ ಚೆನ್ನಾಗಿ ಅದು ಅನ್ನ ಬೇಯಬೇಕು ಚೆನ್ನಾಗಿ. ಅದು ಒಂದು 70ರಿಂದ 80%, ಮುಕ್ಕಾಲು ಭಾಗ ಬೇಯಬೇಕು ಅದು ಅಕ್ಕಿ. ನೋಡಿ, ಈಗ ಆದಮೇಲೆ ಅನ್ನ ನೀರಿಂದ ತೆಗೆದು ಒಂದು ಸಪ್ರೇಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಬಿಸಿ ಆದಮೇಲೆ 1 ಇಂಚು ಚಕ್ಕೆ, 2 ಏಲಕ್ಕಿ ಕಾಯಿ, 8 ಲವಂಗ, 1 ಮರಾಠಿ ಹೂವು, ಸೋಂಪು 1 ಟೀ ಸ್ಪೂನು, ಇದು ನಟ್ಮಗ್ ಜಾಕಾಯಿನ ಸ್ವಲ್ಪ ಒಡೆದ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೇಕು. ತುಂಬ ಪುಡಿ ಅಲ್ಲ. 2 ಬಿರಿಯಾನಿ ಎಲೆ, 2 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿರಬೇಕು. ತುಂಬ ಓಪನ್ ಮಾಡೋದೇನು ಬೇಡ. 1 ಕಪ್ಪು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಬ್ರೌನ್ ಆಗಿದೆಯಲ್ಲ. ಈಗ ಅದಕ್ಕೆ ಟೊಮೊಟೊನ ಕಟ್ ಮಾಡಿರೋಂಥದ್ದು 1 ಕಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೀ ಸ್ಪೂನು ಹಾಕಿ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು. ನೋಡಿ, ಈ ಥರ ಎಲ್ಲ ಮೆತ್ತಗಾದ್ಮೇಲೆ ಈಗ ಅರ್ಧ ಟೀ ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಸಾಲ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋಂಥದ್ದು, ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಹೀಗಾಗಿದೆಯಲ್ಲ, ನಾವು ನೆನೆಸಿರೋಂಥ ಪನ್ನೀರನ್ನ ಇದಕ್ಕೆ ಹಾಕಬೇಕು. ನಿಧಾನಕ್ಕೆ ಹಾಕಬೇಕು. ಪನ್ನೀರು ಚೆನ್ನಾಗಿ ಹಂಗಂಗೆ ಕ್ಯೂಬ್ಸ್ ಹಂಗೆ ಇರಬೇಕು. ಹಾಕಿ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ನಾವು ಅನ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅನ್ನನ ನೀಟಾಗಿ
ಹಾಕಬೇಕು, ಸ್ಪ್ರೆಡ್ ಮಾಡ್ಕೊಂಡು ಹಾಕಬೇಕು. ನೋಡಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪನ ಹಾಕಬೇಕು. ಲಿಡ್ಡು ಅದು ಗಾಳಿಯಲ್ಲೂ ಬರ್ದಿರ, ಅಬೆ ಏನು ಬರ್ದಿರ ನೀಟಾಗಿ ಕ್ಲೋಸ್ ಆಗುವಂಥದ್ದು ಕ್ಲೋಸ್ ಮಾಡಬೇಕು. ನಾನು ನೋಡಿ ಓಲಿಂದನೂ ಅಬೆ ಈಚೆ ಬರಬಾರ್ದು ಅಂತೇಳ್ಬಿಟ್ಟು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಆ ಓಲನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಆಗಬೇಕು. ನೋಡಿ ಈಗ ಆಗಿದೆಯಲ್ಲ, ನಾನು ಲಿಡ್ ತೆಗೆದುಬಿಟ್ಟಿದ್ದೀನಿ. ಒಂದು 5 ನಿಮಿಷ ಹಂಗೆ ಬಿಟ್ಟು ಇವಾಗ ಅನ್ನನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಆಗಿದೆ, ಒಳ್ಳೆ ಅರೋಮ ಬರ್ತಾಯಿದೆ ನನಗಂತೂ. ಈಗ ಆಗಿದೆಯಲ್ಲ ನೋಡಿ, ಅಷ್ಟೇ. ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬರೆದು ತಿಳಿಸಿ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು.